ಬೆಂಗಳೂರಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ತಾಯಿಯ ನಿರ್ಲಕ್ಷ್ಯಕ್ಕೆ ಮಗು ಹಾಗೆ ತಾಯಿ ಇಬ್ರು ಕೂಡ ಸಾವಿಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಅಷ್ಟಕ್ಕೂ ಏನಾಯಿತು ತಾಯಿ ಮಗುವಿಗೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಫೋಟೋದಲ್ಲಿರೋ 11 ತಿಂಗಳ ಮುದ್ದಾದ ಮಗುವಿನ ಹೆಸರು ಅಗತ್ಯ. ಈ ಮಹಿಳೆಯ ಹೆಸರು ಪ್ರತಿಭಾ. ಸುಮಾರು 29 ವರ್ಷ ವಯಸ್ಸು. ದಂಪತಿ ತನ್ನ ಮುದ್ದಾದ ಮಗುವಿನೊಂದಿಗೆ ಬೆಂಗಳೂರಿನ ಚಂದ್ರ ಲೇಔಟ್ನ ಭೈರವೇಶ್ವರ ನಗರದಲ್ಲಿ ವಾಸವಿದ್ರು. ನಿನ್ನೆ ಪತಿ ಕೆಲಸಕ್ಕೆ ಅಂತ ಹೇಳಿ ಮನೆಯಿಂದ ಸುಮಾರು 9 ಗಂಟೆಗೆ ಹೊರಡ್ತಾರೆ. ಬಳಿಕ ಸಂಜೆ ಬರುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಡೇ ಪೂರ್ತಿ ತಾಯಿ ಮತ್ತೆ ಮಗು ಮಾತ್ರ ಮನೆಯಲ್ಲಿದ್ರು. ಪತ್ನಿ ಪ್ರತಿಭಾ ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನ ಮಾಡ್ತಾ ಇದ್ರು. ಹೀಗೆ ಮಧ್ಯಾಹ್ನ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ತಾನು ಬೆಳಗ್ಗೆ ಹಾಕಿದಂತಹ ಬಟ್ಟೆಯನ್ನ ವಾಪಸ್ ಟೆರೆಸ್ ಮೇಲಿಂದ ತೆಗೆದುಕೊಂಡು ಬರೋಣ ಅಂತ ಹೇಳಿ ಮಗುವನ್ನ ಮನೆಯಲ್ಲೇ ಬಿಟ್ಟು ತಾಯಿ ಆಚೆ ಬರ್ತಾರೆ. ಬಟ್ಟೆಯನ್ನೆಲ್ಲ ವಾಪಸ್ ತೆಗೆದುಕೊಂಡು ಮನೆಯೊಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ದೊಡ್ಡ ಶಾಕ್ ಆದಿತ್ತು. ಯಾಕಂದ್ರೆ ಮಗು ನೇರವಾಗಿ ಬಾತ್ರೂಮ್ಗೆ ಹೋಗಿ ಅಲ್ಲಿ ಬಕೆಟ್ ನಲ್ಲಿ ತುಂಬಿಸಿದ್ದಂತಹ ನೀರಿಗೆ ಬಿದ್ದು ಉಸಿರುಗಟ್ಟಿ ಸಾವನ್ನಪ್ಪಿತ್ತು. ಅದನ್ನ ನೋಡಿ ತಾಯಿ ಶಾಕ್ ಒಳಗಾಗಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಬಳಿಕ ಯೋಚನೆ ಮಾಡಿ ತಾನು ಕೂಡ ಸಾವಿಗೆ ಶರಣಾಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಮನೆಯಲ್ಲಿದ್ದಂತಹ ಒಂದಷ್ಟು ಟ್ಯಾಬ್ಲೆಟ್ ಶೀಟ್ಗಳನ್ನ ತೆಗೆದುಕೊಂಡು ಟ್ಯಾಬ್ಲೆಟ್ ಅನ್ನ ನುಂಗೋದಕ್ಕೆ ಶುರು ಮಾಡ್ತಾರೆ. ಡೋಲೋ 650 ಮಾತ್ರೆಗಳನ್ನ ತಿಂದ್ರೂ ಕೂಡ ಅದು ಬಾಡಿಯಲ್ಲಿ ಯಾವುದೇ ರೀತಿಯ ರಿಯಾಕ್ಟ್ ಮಾಡೋದಿಲ್ಲ. ಅದಾದ್ಮೇಲೆ ಬೇರೆ ದಾರಿಯನ್ನ ಕಂಡ್ಕೊಂಡು ಸಾವಿಗೆ ಶರಣಾಗಿದ್ದಾರೆ. ಇತ್ತ ಒಂದು ಡೆತ್ ನೋಟ್ ಅನ್ನ ಕೂಡ ಬರ್ದಿಟ್ಟಿರುವಂತದ್ದು. ಅಂದ್ರೆ ತನ್ನ ಮಗುವಿನ ಸಾವಿಗೆ ಏನ್ ಕಾರಣ ಆಯ್ತು, ಏನೇನ್ ಮಾಡ್ದೆ ಅನ್ನೋದನ್ನ ಬರ್ದು ಗಂಡನಿಗೆ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಅದೇನೇ ಇರ್ಲಿ, ಈ ತಾಯಿ ಮಗುವಿನ ದುರಂತ ಅಂತ್ಯ ನಿಜಕ್ಕೂ ಕೂಡ ಬೇಸರ ತರಿಸುತ್ತೆ. ಹಾಗಾಗಿ ಇಂಥ ಟೈಮಲ್ಲಿ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಪೋಷಕರು ಎಚ್ಚರದಿಂದಿದ್ರೆ ಒಳ್ಳೇದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.